ಹಾಯ್ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್. ಇವತ್ತು ಏನಪ್ಪ ಅಂದರೆ ಬಳ್ಳಾರಿ ಜಿಲ್ಲೆಯಲ್ಲಿ BDCC ಬ್ಯಾಂಕ್ಗೆ ಹೊಸ ನೋಟಿಫಿಕೇಶನ್ ಕರೆದಿದ್ದಾರಲ್ವಾ, ಅದನ್ನ ಯಾವ ಥರ ಅಪ್ಲಿಕೇಶನ್ ಆಗಬೇಕಂತಂದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಹಾಗೆ ಇನ್ನೂ ಏನೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಗೆ ಏನೇ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಹೋಗಿ ನನಗೆ ರಿಪ್ಲೈ ಮಾಡ್ತಾ ಹೋಗ್ತೀನಿ. ಓಕೆ, ಇವಾಗ ಏನಪ್ಪ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಏನಪ್ಪ ಅಂದರೆ ನಿಮಗೆ ಡೈರೆಕ್ಟ್ ಅಪ್ಲೈ ಮಾಡೋ ಲಿಂಕ್ನ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಾದ್ಮೇಲೆ ಏನಪ್ಪ ಅಂದರೆ ನಿಮಗೆ ಡೈರೆಕ್ಟ್ ಬಳ್ಳಾರಿ ಏನಪ್ಪ ಅಂದರೆ ವೆಬ್ಸೈಟ್ನ ಈ ಥರ ಓಪನ್ ಆಗುತ್ತೆ. ಓಕೆನಾ, ಈ ಥರ ಓಪನ್ ಆದಮೇಲೆ ಏನಪ್ಪ ಅಂದರೆ ನಿಮಗೆ ಯಾವ ಥರ ಅಪ್ಲೈ ಮಾಡೋಕ್ಕಪ್ಪ ಅಂದರೆ, ನೀವು ಫಸ್ಟ್ ಏನೋ ಅಪ್ಲೈ ಮಾಡಿದ್ರೆ ಅಂದರೆ ಯಾವ ಥರ ಅಪ್ಲೈ ಮಾಡೋಕ್ಕಪ್ಪ ಅಂದರೆ ಕೆಳಗೆ ಇಲ್ಲಿ ರಿಕ್ರೂಟ್ಮೆಂಟ್ ಅಂತಂದು ಇದೆ, ಕಾಣ್ತಾ ಇದೆ ಅಲ್ವಾ, 2026 ಅಂತ ರಿಕ್ರೂಟ್ಮೆಂಟ್ ಕಾಣ್ತಾ ಇದೆ ಅಲ್ವಾ. ಇದ್ರ ಕೆಳಗೆ ರಿಕ್ರೂಟ್ಮೆಂಟ್ ಫಾರ್ ಅಪ್ಲೈ ಲಿಂಕ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಏನಪ್ಪ ಅಂದರೆ ಇಲ್ಲಿ ಅರ್ಜಿ ನೋಂದಣಿಗೆ ಇಲ್ಲಿ ಕ್ಲಿಕ್, ಫಸ್ಟ್ ರಿಜಿಸ್ಟ್ರೇಷನ್ ಆಗಿಲ್ಲಪ್ಪ ಅಂದರೆ ನೀವು ಏನಪ್ಪ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಇಲ್ಲಪ್ಪ ಆಲ್ರೆಡಿ ನಾವು ಏನಪ್ಪ ಲಾಗಿನ್ ಆಗಿದೆ ಅಂದರೆ ನೀವು ಡೈರೆಕ್ಟ್ ಮುಖಾಂತರ ಏನು ಲಾಗಿನ್ ಆಗ್ತಾ ಹೋಗ್ಬೋದು. ಓಕೆ, ಇಲ್ಲೇನಪ್ಪ ಅಂದರೆ ಅರ್ಜಿಯ ನೋಂದಣಿಗೆ ಕ್ಲಿಕ್ ಇದೆ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪ ಅಂದರೆ ಇಲ್ಲಿ ಏನು ಕೊಟ್ಟಿದ್ದಾರೆ, ಈಗಾಗಲೇ ನೋಂದಾಯಿಸಿ ಶುಲ್ಕ ಪಾವತಿಸಿ ಅಭ್ಯರ್ಥಿಗಾಗಿದ್ದಾರೆ. ಅಂದರೆ ನೀವೇನಪ್ಪ ಅಂದರೆ ಈಗೆಲ್ಲ ರಿಜಿಸ್ಟರ್ ಆಗಿ ಲಾಗಿನ್ ಹಾಕ್ಕೊಂಡು ಎಲ್ಲ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿದ್ದೀರಾ ಅಂತ ಕೇಳಿದರೆ, ನೀವು ಜಸ್ಟ್ ಅಮೌಂಟ್ ಪೇ ಮಾಡೋಕೆ ಅಂತ ಕೇಳ್ತಾರೆ. ಓಕೆನಾ, ಹೌದು ಅಂತ ಕೇಳಿ ಡೈರೆಕ್ಟ್ ನಿಮಗೆ ಅಮೌಂಟ್ನ ಪೇ ಮಾಡೋಕೆ ಡೈರೆಕ್ಟ್ ಕರ್ಕೊಂಡು ಹೋಗುತ್ತೆ. ಇಲ್ಲ ಅಂತ ಅಂದರೆ ಇಲ್ಲ ಅಂತ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಂದಣಿ ಮುಂದುವರಿಸಂತ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಏನಪ್ಪ ಅಂದರೆ ಇಲ್ಲಿ ಅಭ್ಯರ್ಥಿ ಹೆಸರನ್ನು ಕೇಳಿದ್ದಾರೆ. ಓಕೆನಾ, ಇಲ್ಲಿ ಯಾವ ಥರ ಹೆಸರನ್ನ ಫಿಲ್ ಮಾಡೋಕ್ಕಪ್ಪ ಅಂದರೆ ನಿಮ್ದು SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ನೇಮ್ ಇದೆ ಅದೇ ಥರ ಇಲ್ಲಿ ಫಿಲ್ ಮಾಡಬೇಕು. ಓಕೆನಾ, ನೀವು ಬೇರೆ ಥರ ನೇಮ್ನ ಫಿಲ್ ಮಾಡೋ ಆಗಿಲ್ಲ. ನಿಮ್ಮದು ಆಧಾರ್ ಕಾರ್ಡಲ್ಲಿ ಕೆಲವೊಬ್ಬರು ಕೇಳ್ತಾ ಇರ್ತಾರೆ. ಓಕೆ, ನಮ್ಮದು ಆಧಾರ್ ಕಾರ್ಡಲ್ಲಿ ಬೇರೆ ನೇಮ್ ಇದೆ, SSLC ಮಾರ್ಕ್ಸ್ ಕಾರ್ಡಲ್ಲಿ ಬೇರೆ ನೇಮ್ ಇದೆ ಅಂತ. ಓಕೆನಾ, ನಿಮ್ಮದು ಏನಪ್ಪ ಅಂದರೆ SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ನೇಮ್ ಇರುತ್ತೆ ಅದೇ ಥರ ಫಿಲ್ ಮಾಡಿ. ನಿಮ್ಮ ಆಧಾರ್ ಕಾರ್ಡಲ್ಲಿ ನೇಮ್ ಚೇಂಜ್ ಇದೆ, ಯಾವುದೇ ಥರ ನಿಮಗೆ ತೊಂದರೆ ಆಗೋದಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಇದ್ದೀರಾ ಅಂತ ಕೇಳುತ್ತೆ. ಹೌದಿದ್ರೆ ಹೌದು, ಇಲ್ಲ ಅಂದರೆ ಇಲ್ಲ ಅಂತ ಹಾಕ್ಕೊಳ್ಳಿ. ಓಕೆ, ಅದು ನೆಕ್ಸ್ಟ್ ಬಂದು ಹುದ್ದೆಗಳು ನೀವು ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತೀವಿ ಅಂತ ಕೇಳಿದರೆ ಇಲ್ಲಿ ಮ್ಯಾನೇಜರ್ ಆಫ್ ಫಸ್ಟ್ ಡಿವಿಷನ್ ಅಸಿಸ್ಟೆಂಟ್ ಆಗಿರ್ಬೋದು, SDA ಆಗಿರ್ಬೋದು, ಜೂನಿಯರ್ ಅಟೆಂಡರ್ಗೆ ಇಲ್ಲಿ 3 ಪೋಸ್ಟ್ ಖಾಲಿದ್ದಾವೆ ಅಂತ ತಿಳಿಸಿದ್ದಾರೆ. ನಿಮಗೆ ಯಾವ ಪೋಸ್ಟ್ಗೆ ಅಪ್ಲೈ ಮಾಡಿದ್ರೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ಹೋಗ್ತಾ ಹೋಗ್ಬೇಕು. ಓಕೆ, ಅದಾದಮೇಲೆ ಏನಪ್ಪ ಮೀಸಲಾತಿ ಹೋಗಿ ನಿಮ್ದು ಯಾವ ಕ್ಯಾಟಗರಿ ಬರ್ತೀರಾ ಅದನ್ನ ಫಿಲ್ ಮಾಡಬೇಕು. ಆಮೇಲೆ ನಿಮ್ದು ಯಾವ ಏನಪ್ಪ ಸೆಲೆಕ್ಟ್ ಜೆಂಡರ್ ಕೇಳಿದರೆ ನೀವು ಸೆಲೆಕ್ಟ್ನ ಜೆಂಡರ್ನ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮಾಡಿ ಏನೋ ಮಾಜಿ ಸೈನಿಕ ಅಂತ ಕೇಳಿದ್ರೆ, ಓಕೆ, ನೀವೇನೋ ಮಾಜಿ ಸೈನಿಕ ವಿದ್ಯಾರ್ಥಿಗಳು ಆಗಿದ್ದೀರಾ ಅಂದರೆ ಹೌದಂದ್ರೆ ಹೌದು, ಇಲ್ಲ ಅಂದರೆ ಇಲ್ಲ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ದೈಹಿಕವಾಗಿ ಅಂಗಲಿಕ ನೀವೇನು ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ ಆಗಿದ್ದೀರಾ ಅಂತ ಕೇಳುತ್ತೆ. ಎಸ್ ಇದ್ದರೆ ಎಸ್, ನೋ ಇದ್ದರೆ ನೋ ಅಂತ ಹಾಕ್ಕೊಳ್ಳಿ. ಆಮೇಲೆ ನೀವೇನಪ್ಪ ಅಂದರೆ ವಿಧವೆ ಮಹಿಳೆಯರಾಗಿದ್ದರೆ ಅದನ್ನು ಎಸ್ ಇದ್ದರೆ ಎಸ್, ನೋ ಇದ್ದರೆ ನೋ ಅಂತ ಹಾಕ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ನಿಮ್ಮದು ಹುಟ್ಟಿದ ದಿನಾಂಕನ ಹಾಕೋಬೇಕು. ಆಮೇಲೆ ನಿಮ್ದು ಇಮೇಲ್ ಹಾಕೋಬೇಕು. ಆಮೇಲೆ ನಿಮ್ದು ಇಮೇಲ್ ಅಂದರೆ ಮತ್ತೊಂದು ಸಲ ಏನಪ್ಪ ಅಂದರೆ ಏನಪ್ಪ ಇಮೇಲ್ನ ಹಾಕ್ಕೊಂತ ಹೋಗ್ಬೇಕು. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಕೆಳಗೆ ನಿಮ್ಮದು ಮೊಬೈಲ್ ನಂಬರ್ ಕೇಳಿದರೆ ಅದನ್ನ ಹಾಕ್ಕೊಳ್ಳಿ. ಆಮೇಲೆ ಕೆಳಗೆ ಮೊಬೈಲ್ ಸಂಖ್ಯೆ ಇನ್ನೊಂದ್ಸಲ ಕೇಳಿದರೆ ಅದನ್ನ ಕೂಡ ನೀವು ಹಾಕ್ಕೊಂಡು ಗೆಟ್ OTP ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಫಿಲ್ ಮಾಡ್ತಾ ಹೋಗ್ಬೇಕು. ಓಕೆನಾ, ನಾನು ಇವಾಗ ಏನಪ್ಪ ಅಂದರೆ ಇದನ್ನೆಲ್ಲ ಫಿಲ್ ಮಾಡಿಕೊಂಡು ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊತ ಹೋಗ್ತಾ ಇದ್ದೀನಿ. ಓಕೆನಾ, ನೀವೆಲ್ಲ ಕಂಪ್ಲೀಟ್ ಆಗಿದ್ದನ್ನ ಫಿಲ್ ಮಾಡ್ಕೊಂಡು ಬನ್ನಿ. ಇವಾಗ ಏನಪ್ಪ ಅಂದರೆ ನಾನೆಲ್ಲ ಕಂಪ್ಲೀಟಾಗಿ ಫಿಲ್ ಮಾಡಿಕೊಂಡು ಇಲ್ಲಿ ಗೆಟ್ OTP ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಏನಪ್ಪ ನಮಗೆ ಇಲ್ಲಿ OTP ಬಂದಿದೆ. ಓಕೆನಾ, ನಾವು OTP ಇಲ್ಲಿ ಕರೆಕ್ಟಾಗಿ ಎಂಟ್ರಿ ಮಾಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಕೆಳಗೆ ಇಲ್ಲಿ ನಿಮ್ದು ಏನಪ್ಪ ಅಂದರೆ OTP ಬಂದಿಲ್ಲಪ್ಪ ಅಂದರೆ ನಿಮ್ಮದು ಇಮೇಲ್ ಚೆಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಇಮೇಲ್ ಒಳಗೆ ಬಂದಿಲ್ಲಪ್ಪ ಅಂದರೆ ಸ್ಪ್ಯಾಮ್ ಅಂತ ಫೋಲ್ಡರ್ ಇರುತ್ತೆ. ಓಕೆನಾ, ಆ ಫೋಲ್ಡರ್ ಒಳಗೆ ಚೆಕ್ ಮಾಡ್ಕೊಂಡು ಕೂಡ ನಿಮಗೆ ಇಮೇಲ್ ಬಂದಿರುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಕೆಳಗೆ ರಿಜಿಸ್ಟರ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಏನಪ್ಪ ಅಂದರೆ ನಿಮ್ಮದು ಕಂಪ್ಲೀಟಾಗಿ ಏನಪ್ಪ ಅಂದರೆ ಕಂಪ್ಲೀಟ್ ರಿಜಿಸ್ಟರ್ ಆಗಿದೆ. ಓಕೆನಾ, ನಿಮ್ದೀಗ ಕಂಪ್ಲೀಟ್ ರಿಜಿಸ್ಟರ್ ಕೂಡ ಆಗಿದೆ. ನಿಮಗೆ ಏನಪ್ಪ ಮೊಬೈಲ್ ನಂಬರ್ ಏನಪ್ಪ ಅಂದರೆ ನಿಮ್ಮದು ಅಪ್ಲಿಕೇಶನ್ ನಂಬರ್ ಕೂಡ ಬಂದಿರುತ್ತೆ. ಹಾಗೆ ಏನಪ್ಪ ಅಂದರೆ ಡೇಟ್ ಆಫ್ ಬರ್ತ್ ಹಾಕ್ಕೊಂಡು ನೀವು ಲಾಗಿನ್ ಆಗಬೇಕು. ಇನ್ನು ಏನಪ್ಪ ನೀವು ಬಂದಿರೋ ರಿಜಿಸ್ಟ್ರೇಷನ್ ನಂಬರ್ ನಾವು ಇಲ್ಲಿ ಹಾಕ್ಕೊಂಡು ನಿಮಗೆ ಲಾಗಿನ್ ಆಗಿ ತೋರಿಸ್ತೀನಿ. ಓಕೆನಾ, ಇಲ್ಲಿ ಏನಪ್ಪ ನಿಮಗೆ ಮೊಬೈಲ್ ನಂಬರ್ಗೆ ರಿಜಿಸ್ಟ್ರೇಷನ್ ನಂಬರ್ ಬಂದಿರುತ್ತೆ. ಹಾಗೆ ಹುಟ್ಟಿನ ದಿನಾಂಕ ಹಾಕ್ಕೊಂಡು ಲಾಗಿನ್ ಹಾಕ್ಕೊಂತ ಬನ್ನಿ. ಓಕೆ, ಇದನ್ನೆಲ್ಲ ಫಿಲ್ ಮಾಡಿಕೊಂಡು ನಾನು ಲಾಗಿನ್ ಆಗಿ ನಿಮಗೆ ನೆಕ್ಸ್ಟ್ ಪ್ರೋಸೆಸ್ನ ಕಂಪ್ಲೀಟಾಗಿ ತೋರಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ಏನಪ್ಪ ಅಂದರೆ ನೀವು ಅರ್ಜಿ ಏನಪ್ಪ ಹುದ್ದೆಗೆ ಅರ್ಜಿ ಸರಿ ಏನಪ್ಪ ಯಾವ ಹುದ್ದೆಗೆ ಅಪ್ಲೈ ಮಾಡಿದ್ರೆ ಕೂಡ ಇಲ್ಲಿ ತೋರಿಸೋಕೆ ನಾನು ಪ್ರಥಮ ದರ್ಜೆ ಸಹಾಯಕ ಹುದ್ದೆಯನ್ನು ಅಪ್ಲೈ ಮಾಡ್ತಿದ್ದೀನಿ. ಓಕೆನಾ, ನೀವು ರಿಜಿಸ್ಟರ್ ಆಗುವಾಗ ನಿಮ್ಮದು ಏನಪ್ಪ ಆಟೋಮೆಟಿಕಾಗಿ ನಾವು ಏನಪ್ಪ ಲಾಗಿನ್ ಆದಾಗ ಆಟೋಮೆಟಿಕ್ಕಾಗಿ ನಿಮ್ಮದು ನೋಂದಣಿ ಸಂಖ್ಯೆಗಳು ತಗೊಂಡಿರುತ್ತೆ. ಹಾಗೆ ನಿಮ್ಮದು ಅಭ್ಯರ್ಥಿ ಹೆಸರು ನೀವು ಫಿಲ್ ಮಾಡಿರ್ತೀರಲ್ವ, ಅದು ನಿಮ್ಮ ಹೆಸರು ಕೂಡ ಬಂದಿರುತ್ತೆ. ಮೊಬೈಲ್ ನಂಬರು, ಹುಟ್ಟಿದ ದಿನಾಂಕ ಮತ್ತು ಏನಪ್ಪ ಮಿಕ್ಕಿದ ಮಾಜಿ ಸೈನಿಕ ಆಗಿರ್ಬೋದು, ಯಾವ ಕ್ಯಾಟಗರಿ ಬರ್ತೀರಾ ಅದನ್ನೆಲ್ಲ ಆಟೋಮೆಟಿಕಾಗಿ ಫಿಲ್ ಆಗಿ ಬಂದಿರುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಕೆಳಗೆ ಕೊಟ್ಟಿದ್ದಾರೆ, ಅಗತ್ಯ ಮಾಹಿತಿಯನ್ನು ಒದಗಿಸುವ ಮೂಲಕ ಅಭ್ಯರ್ಥಿಯು ಎಲ್ಲ ಕ್ಷೇತ್ರಗಳಲ್ಲಿ ಸರಿಯಾಗಿ ಭರ್ತಿ ಮಾಡಬೇಕು. ಸಲ್ಲಿಸುವ ಮೊದಲು ಮಾಹಿತಿಯನ್ನು ಪರಿಶೀಲಿಸಿ ಒಮ್ಮೆ ಸಲ್ಲಿಸಿದ ನಂತರ ಬದಲಾವಣೆ ಮಾಡೋದಿಲ್ಲ. ಅಂದರೆ ನೀವು ಅಪ್ಲಿಕೇಶನ್ ಆಗುವಾಗ ಕಂಪ್ಲೀಟಾಗಿ ಕರೆಕ್ಟ್ ಇದೆಯಲ್ಲ ಅಂತ ಒನ್ ಟೈಮ್ ಚೆಕ್ ಮಾಡ್ಕೊಂಡು ನೀವು ಅಪ್ಲೈ ಮಾಡಬೇಕು. ಓಕೆನಾ, ನಿಮ್ದು ಏನಾದರೂ ಒಂದ್ಸಲ ಏನಾದರೂ ಅಪ್ಲೈ ಮಾಡಿದ ಮೇಲೆ ಏನಾದರೂ ರಾಂಗ್ ಇದ್ದರೆ ಅಂದರೆ ನಿಮಗೆ ಕರೆಕ್ಷನ್ ಮಾಡೋ ಆಪ್ಷನ್ ಕೊಟ್ಟಿರೋದಿಲ್ಲ. ಓಕೆ, ಹಾಗೆ ಅಪ್ಲೈ ಮಾಡುವಾಗ ಕರೆಕ್ಟಾಗಿ ಫಿಲ್ ಮಾಡಿ ಅಪ್ಲೈ ಮಾಡಬೇಕು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ
ಅಭ್ಯರ್ಥಿ ವಿವರಗಳನ್ನು ಫಿಲ್ ಮಾಡ್ತಾ ಹೋಗೋಣ. ಓಕೆನಾ, ಇಲ್ಲೇನು ಫಿಲ್ ಮಾಡೋಕ್ಕಪ್ಪ ಅಂದರೆ ನಿಮ್ದು ಯಾವ ಧರ್ಮ ಬರುತ್ತೆ, ಅಂದರೆ ನಿಮ್ಮ ಧರ್ಮ ಅಂದರೆ ಯಾವುದು ಹಿಂದೂ ಬರುತ್ತಾ ಮುಸ್ಲಿಂ ಬರುತ್ತಾ ಅದನ್ನ ಫಿಲ್ ಮಾಡ್ಕೊತ ಹೋಗಿ. ನೆಕ್ಸ್ಟ್ ಬಂದ್ಬಿಟ್ಟು ಜಾತಿ, ನಿಮ್ಮ ಯಾವ ಜಾತಿ ಒಳಗೆ ಬರ್ತೀರ ಅದನ್ನ ಅಪ್ಲೈ ಮಾಡಿ ನಿಮ್ಮದು ಆಧಾರ್ ಸಂಖ್ಯೆನೇ ಅಲ್ಲಿ ಎಂಟ್ರಿ ಮಾಡ್ತಾ ಹೋಗಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ತಂದೆ ಹೆಸರಲ್ಲಿ ಫಿಲ್ ಮಾಡ್ತಾ ಹೋಗಿ. ಯಾವ ಥರ SSLC ಮಾರ್ಕ್ಸ್ಗಳಿರುತ್ತೆ ಅದೇ ಥರ ಫಿಲ್ ಮಾಡ್ಕೊತ ಹೋಗಿ. ಓಕೆನಾ, ನಿಮಗೆ ಮುಂದೆ ಪ್ರಾಬ್ಲಮ್ ಆಗೋದಿಲ್ಲ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ತಾಯಿ ಹೆಸರು ಕೂಡ ಇಲ್ಲಿ ಫುಲ್ ಮಾಡ್ಕೊಂತ ಹೋಗಿ. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ಕಾಯಂ ವಿಳಾಸ, ಅಂದರೆ ನೀವಿರೋಂಥ ಏನಪ್ಪ ಅಂದರೆ ವಿಳಾಸವನ್ನು ಇಲ್ಲಿ ಕಂಪ್ಲೀಟಾಗಿ ಫಿಲ್ ಮಾಡಿ. ಅಂದರೆ ನೀವು ಪರ್ಮನೆಂಟ್ ಅಡ್ರೆಸ್, ನಿಮ್ಮದು ಮನೆ ಎಲ್ಲಿದೆ, ನಿಮ್ದು ಯಾವ ಊರು, ಅದನ್ನು ಕಂಪ್ಲೀಟಾಗಿ ಏನಂದರೆ ಇಲ್ಲಿ ಫಿಲ್ ಮಾಡ್ಕೊಂತ ಹೋಗಿದ್ದು ಪರ್ಮನೆಂಟ್ ಅಡ್ರೆಸ್ ಆಗಿರ್ತದೆ. ಓಕೆನಾ, ಅಂದರೆ ಪತ್ರ ವ್ಯವಹಾರ ವಿಳಾಸ, ಅಂದರೆ ನೀವು ಬೇರೆ ಕಡೆ ಇರ್ತೀರ, ನೀವು ಬೇರೆ ಕಡೆ ಓದ್ತಿರ್ತೀರ. ಓಕೆನಾ, ಹಾಗಾಗಿ ನಿಮ್ಗೆ ಅದನ್ನ ಏನಪ್ಪ ಅಂದರೆ ಕರೆಸ್ಪಾಂಡಿಂಗ್ ಅಡ್ರೆಸ್ಸನ್ನು ಕೊಡ್ತಾ ಹೋಗ್ಬೋದು. ಓಕೆನಾ, ಇಲ್ಲ ನಾನು ಇಲ್ಲ ಎಲ್ಲ ಒಂದೇ ಕಡೆ ಕೊಡ್ತೀನಪ್ಪ ಅಂದರೆ ನೀವು ಏನೋ ಪರವಾಗಿಲ್ಲ. ಓಕೆ, ಜಸ್ಟ್ ಕರೆಸ್ಪಾಂಡಿಂಗ್ ಅಡ್ರೆಸ್ ಯಾವ ಥರ ಯಾಕೆ ಕೊಡೋಕ್ಕಪ್ಪ ಅಂದರೆ ನಿಮ್ದೇನಪ್ಪ ಅಂದರೆ ಎಕ್ಸಾಮ್ ಸೆಂಟ್ರ್ ನಿಯರ್ ಬೀಳ್ಬೋದು. ಓಕೆ, ಹಾಗಾಗಿ ನೀವು 2 ಪರ್ಮನೆಂಟ್ ಅಡ್ರೆಸ್ ಕೊಟ್ಟರು ಪರವಾಗಿಲ್ಲ, ಏನು ವ್ಯತ್ಯಾಸ ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇನ್ನೊಂದು ಪ್ರಾಥಮಿಕ ಇಮೇಲ್ ಐ ಡಿ ಆಟೋಮೆಟಿಕ್ ಫೆಚ್ ಬಂದಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಇನ್ನೊಂದು ಇಮೇಲ್ ಐ ಡಿ ಕೊಡು ಅಂತ ಕೇಳಿದ್ರೆ ನಿಮ್ಗೆ ಇಷ್ಟ ಇದ್ದರೆ ಕೊಡ್ಬೋದು, ಇಲ್ಲಾಂದರೆ ಕೊಡೋದಿಲ್ಲ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಓಕೆ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಇಲ್ಲಿ ಏನಪ್ಪ ಅಂದರೆ ಇಲ್ಲೇನು ಕೇಳಿದರೆ ಯೋಜನಾ ನಿರಾಶ್ರಿತರ ಅಂತ ಕೇಳಿದರೆ ಹೌದಿದ್ರೆ ಹೌದು, ಇಲ್ಲ ಅಂತ ಹಾಕ್ಕೊಳ್ಳಿ. ನೀವೇನು ಗ್ರಾಮೀಣ ಅಭ್ಯರ್ಥಿ ಆಗಿದ್ದೀರಾ ಅಂತ ಕೇಳಿದರೆ ಎಸ್ ಇದ್ರೆ ಎಸ್, ನೋ ಇದ್ರೆ ಹಾಕ್ಕೊಳ್ಳಿ. ನೀವು ಕನ್ನಡ ಮಾಧ್ಯಮದ ಓದಿದ್ದೀರಾ ಅದನ್ನ ಕೇಳುತ್ತೆ, ಹೌದಿದ್ರೆ ಹೌದು, ಇಲ್ಲ ಅಂತ ಹಾಕ್ಕೊಳ್ಳಿ. ನಿಮಗೆ ಕಂಪ್ಯೂಟರ್ ಜ್ಞಾನ ಬರುತ್ತೆ ಅಂತ ಎಸ್ ಅಂತ ಹಾಕ್ಕೋಬೇಕು. ಓಕೆ, ನಿಮಗೆ ಕಂಪ್ಯೂಟರ್ ನಾಲೆಜ್ ಇದ್ರೆ ಸ್ವಲ್ಪ ಬೆಟರ್ ಅನ್ಸುತ್ತೆ. ಓಕೆ, ಯಾಕಪ್ಪ ಅಂದರೆ ಜಾಬ್ ಸಿಗೋದು ಜಾಸ್ತಿ ಚಾನ್ಸಸ್ ಇರುತ್ತೆ. ಓಕೆ, ಹಾಗಾಗಿ ಕಂಪ್ಯೂಟರ್ ಜ್ಞಾನ ಹೊಂದಿದ್ರೆ ಸ್ವಲ್ಪ ಗೊತ್ತಿರೋ ಕೂಡ ಏನು ಹೌದಂತ ಹಾಕ್ಕೊಳ್ಳಿ. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಕ್ವಾಲಿಫಿಕೇಷನ್ ಕೇಳುತ್ತೆ. ಓಕೆನಾ, ಇಲ್ಲಿ ಏನು ಕ್ವಾಲಿಫಿಕೇಷನ್ ಹಾಕ್ಬೇಕಪ್ಪ ಅಂದರೆ ಇಲ್ಲಿ ವಿದ್ಯಾರ್ಥಿ ಕ್ವಾಲಿಫಿಕೇಷನ್ ಅಂದರೆ ನಿಮ್ದು ಏನು ಹೈಯೆಸ್ಟ್ ಎನಿ ಡಿಗ್ರಿ ಮಾಡಿದ್ರೆ ಹಾಕಬೇಕು. ನಿಮ್ದು ಯಾವ ಪದವಿ ಹೆಸರು ಹಾಕಬೇಕು, ನೀವು ಯಾವ ಡಿಗ್ರಿ ಮಾಡಿದ್ರೆ ಅದನ್ನು ಕೂಡ ಎಲ್ಲ ಹಾಕ್ತಾ ಹೋಗಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ನಿಮ್ಮದು ಯಾವ ಯೂನಿವರ್ಸಿಟಿ ಅಂಡರಲ್ಲಿ ಬರುತ್ತೆ ನಿಮ್ಮದು ಕಾಲೇಜ್ ಅಂತ ಅದನ್ನು ಕೂಡ ಇಲ್ಲಿ ಹಾಕ್ತಾ ಹೋಗಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ವಿದ್ಯಾರ್ಥಿ ಯೋಜನೆ, ಅಂದರೆ ಸೆಮಿಸ್ಟರ್ ವೈಸ್ ಓದಿದ್ರಾ, ಇಲ್ಲ ಏನಪ್ಪ ಅಂದರೆ ಗ್ಯಾಪ್ ಕೊಟ್ಕೊಂಡು ಹೋದಿರಾ ಅಂತ ಕೇಳುತ್ತೆ, ನಿಮ್ಮ ಸೆಮಿಸ್ಟರ್ ವೈಸ್ ಅಂತ ಹಾಕ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಅಭ್ಯರ್ಥಿ ಫಲಿತಾಂಶ, ಅಂದರೆ ನಿಮ್ಮದು ಉತ್ತೀರ್ಣ ಆಗಿದ್ದೀರಾ ಫೇಲ್ ಆಗಿದೆ ಅಂತ ಕೇಳಿದ್ರೆ ಉತ್ತೀರ್ಣ ಅಂತ ಹಾಕ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಕನ್ನಡ ಭಾಷೆ ನಿಮಗೆ ಓದಲು ಬರುತ್ತಾ, ಬರೆಯಲು ಬರುತ್ತೆ, ಮಾತನಾಡಲು ಬರುತ್ತೆ ಅಂತ ಕೇಳಿದರೆ ಮೂರು ಕೂಡ ಟಿಕ್ ಹಾಕ್ಕೊಂಡು ನೀವು ನೆಕ್ಸ್ಟ್ ಹೋಗ್ಬೇಕು. ಓಕೆನಾ, ಹಾಗೆ ಅದಾದ್ಮೇಲೆ ಏನಪ್ಪ ಅಂದರೆ ನೀವು ಉದ್ಯೋಗಿ ಆಗಿದ್ದೀರ, ಅಂದರೆ ನೀವೇನೇ ಜಾಬ್ ಮಾಡ್ತೀರ ಅಂತ ಕೇಳಿದರೆ ಜಾಬ್ ಮಾಡ್ತಿದ್ರೆ ಹೌದಂತ ಹಾಕ್ಕೊಳ್ಳಿ, ಜಾಬ್ ಮಾಡ್ತಿದ್ರೆ ಇಲ್ಲ ಅಂತ ಹಾಕ್ಕೊಂಡು ನೀವು ನೆಕ್ಸ್ಟ್ ಸ್ಟೇಜ್ಗೆ ಹೋಗಬೇಕು. ಹಾಗೆ ನೆಕ್ಸ್ಟ್ ಬಂದು ಏನಪ್ಪ ಅಂದರೆ ನೀವು ಇಂಡಿಯನ್ ಸಿಟಿಜನ್ ಅಂತ ಕೇಳುತ್ತೆ, ಎಸ್ ಅಂತ ಹಾಕ್ಕೊಂಡು ನೀವು ಪ್ರೊಸೀಜರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಹೋಗ್ಬೇಕು. ನನಗೆ ಕಂಪ್ಲೀಟಾಗಿ ಏನಪ್ಪ ಎಲ್ಲ ಫಿಲ್ ಮಾಡ್ಕೊಂಡು ನಿಮಗೆ ನೆಕ್ಸ್ಟ್ ಪ್ರೋಸೆಸ್ನ ಕಂಪ್ಲೀಟಾಗಿ ತೋರಿಸ್ತಾ ಹೋಗ್ತೀನಿ. ಓಕೆನಾ, ಓಕೆ, ಇವಾಗ ಏನಪ್ಪ ನಾನು ಕಂಪ್ಲೀಟಾಗಿ ಎಲ್ಲ ಫಿಲ್ ಮಾಡಿದ್ದೀನಿ. ಓಕೆನಾ, ಎಲ್ಲ ಫಿಲ್ ಮಾಡಿ ಈಗ ಏನಪ್ಪ ಅಂದರೆ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ನೀವೆಲ್ಲ ಕಂಪ್ಲೀಟಾಗಿ ಸರಿಯಾಗಿ ಫಿಲ್ ಮಾಡಿಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡೋ ಆದಮೇಲೆ ಏನಪ್ಪ ಅಂದರೆ ನಿಮ್ಮದೆಲ್ಲ ಹೆಸರು ಬರುತ್ತೆ. ನಿಮ್ಮದು ರಿಜಿಸ್ಟರ್ ನಂಬರ್ ಬರುತ್ತೆ, ಆಮೇಲೆ ನಿಮ್ಮ ಹೆಸರು ಬರುತ್ತೆ, ಮೊಬೈಲ್ ಸಂಖ್ಯೆ ಆಗಿರ್ಬೋದು, ಹುಟ್ಟಿದ ದಿನಾಂಕ, ಮಾಜಿ ಸೈನಿಕ ಹೌದಲ್ವಾ, ನಿಮಗೆ ಹ್ಯಾಂಡಿಕ್ಯಾಪ್ಟಾ, ಆಮೇಲೆ ವಿಧೇಯ ಮಹಿಳೆ ಅಂತ ಕೇಳುತ್ತೆ, ಆಮೇಲೆ ಆಧಾರ್ ಸಂಖ್ಯೆ ಕೂಡ ಎಲ್ಲ ಕಂಪ್ಲೀಟಾಗಿ ಶೋ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ನಿಮ್ದು ಈ ಸೈಡು ಲೆಫ್ಟ್ ಸೈಡು ರೈಟ್ ಸೈಡು ಧರ್ಮ ಯಾವುದು, ಯಾವ ಕ್ಯಾಟಗರಿ ಬರ್ತೀರಾ, ಜಾತಿ ಯಾವುದು, ಲಿಂಗ ಯಾವುದು, ತಂದೆ ಹೆಸರೇನು, ತಾಯಿ ಹೆಸರೇನು, ಹಾಗೆ ಇದೆಲ್ಲ ಕಂಪ್ಲೀಟಾಗಿ ಶೋ ಆಗುತ್ತೆ. ಓಕೆ, ಆಮೇಲೆ ಕೆಳಗೆ ಬಂದು ಸ್ಕ್ರೋಲ್ ಡೌನ್ ಮಾಡಿದ್ಮೇಲೆ ಏನಪ್ಪ ಅಂದರೆ ಇಲ್ಲಿ ಕಾಯಂ ವಿಳಾಸ ಬರುತ್ತೆ. ಓಕೆನಾ, ಅಂದರೆ ನೀವು ಕೊಟ್ಟಿರೋ ಅಡ್ರೆಸ್ಸೇ ಕಂಪ್ಲೀಟಾಗಿ ಶೋ ಆಗುತ್ತೆ. ಓಕೆನಾ, ನಿಮ್ಮ ಪಿನ್ ಕೋಡ್ ಆಗಿರ್ಬೋದು, ನಿಮ್ದು ಯಾವ ಜಿಲ್ಲೆ ಬರುತ್ತೆ, ಯಾವ ತಾಲೂಕು ಬರುತ್ತೆ, ಆಮೇಲೆ ಅಡ್ರೆಸ್ ಏನಂತ ಕೊಟ್ಟಿರ್ತೀವಿ ನಾವು ಎಲ್ಲ ಆಟೋಮೆಟಿಕ್ಕಾಗಿ ಶೋ ಆಗ್ತಿರೋ. ಓಕೆ, ಇದು ಒಂದು ಸೆಕೆಂಡ್ ಸ್ಟೆಪ್ ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಪ್ರಾಥಮಿಕ ಇಮೇಲ್ ಐ ಡಿ, ಅಂದರೆ ನೀವು ಕೊಟ್ಟಿರೋ ಇಮೇಲ್ ಐ ಡಿ ಶೋ ಆಗುತ್ತೆ. ಆಮೇಲೆ ಏನಪ್ಪ ಅಂದರೆ ನೆಕ್ಸ್ಟ್ ಗ್ರಾಮೀಣ ಅಭ್ಯರ್ಥಿನ ನೀವು ಕಲ್ಯಾಣ ಕರ್ನಾಟಕ ಪ್ರದೇಶಕ್ಕೆ ಬರ್ತೀರಾ ಅಂತ ಕೇಳುತ್ತೆ, ಅದೆಲ್ಲ ಇಲ್ಲಿ ಕನ್ನಡ ಮಾಧ್ಯಮ ಆಮೇಲೆ ಕಂಪ್ಲೀಟ್ ಹೊಂದಿದ್ದಾರೆ ಎಲ್ಲ ನೀವು ಕೊಟ್ಟಿರುವಂಥ ಎಲ್ಲ ಮಾಹಿತಿಯಲ್ಲಿ ಆಟೋಮೆಟಿಕ್ಕಾಗಿ ಒಂದು ಟೈಮ್ ಶೋ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ವಿದ್ಯಾರ್ಥಿ ನೀವು ಕೊಟ್ಟಿರೋ ಎಜುಕೇಷನ್ ಕ್ವಾಲಿಫಿಕೇಷನ್ ಇಲ್ಲಿ ಕರೆಕ್ಟ್ ಇದೆ ಅಂತ ನೋಡ್ಕೋಬೇಕು. ಅಂದರೆ ವಿದ್ಯಾರ್ಥಿ ಅಂದರೆ ನಿಮಗೆ ಎನಿ ಡಿಗ್ರಿ ಅಂದರೆ ಕಂಪಲ್ಸರಿ ಡಿಗ್ರಿ ಮಾಡಬೇಕು. ಏನು ಡಿಗ್ರಿ ಮಾಡಿದರೆ ಕೊಡುತ್ತೆ. ನಿಮ್ಮ ಫಲಿತಾಂಶ ಉತ್ತೀರ್ಣ ಅಂತ ಹಾಕಿದ್ರೆ ಅನುತ್ತೀರ್ಣ ಅಂತ ಹಾಕಿದ್ರೆ ಒನ್ ಟೈಮ್ ನೋಡ್ಕೋಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ವಿದ್ಯಾರ್ಥಿ ಯೋಜನೆ ಯಾವ ಸೆಮಿಸ್ಟರ್ ವೈಸ್ ನೀವು ಓದಿರ್ತೀರ, ಅಂದರೆ ಡಿಗ್ರಿ ಅಂದರೆ ನಾರ್ಮಲಾಗಿ ಸೆಮಿಸ್ಟರ್ ವೈಸ್ ಓದಿರ್ತೀರ. ಓಕೆನಾ, ಅದನ್ನು ಇಲ್ಲಿ ಹಾಕಿರ್ತೀರ, ಅದು ನೋಡ್ಕೋಬೇಕು. ಆಮೇಲೆ ನಿಮ್ಮದು ಯಾವ ವಿಷಯದಲ್ಲಿ ಬರುತ್ತೆ ಅದನ್ನ ಹಾಕ್ಕೋಬೇಕು. ನೀವು ಯಾವ ಪದವಿ ಮಾಡಿದರೆ ಅದನ್ನು ಕೂಡ ಹಾಕ್ಕೊಂಡು ನೆಕ್ಸ್ಟ್ ಬಂದ್ಬಿಟ್ಟು ಕನ್ನಡ ಭಾಷೆ ಓದಲು ಬರೆಯಲು ಬರುತ್ತೆ ಅಂತ ಟಿಕ್ ಮಾಡ್ಕೊಂಡಿರ್ತೀರ, ಅದನ್ನ ಹೌದು ಅಂತ ಟಿಕ್ ಮಾಡ್ಕೊಂಡಿರ್ಬೇಕು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ನೀವು ಏನಪ್ಪ ಉದ್ಯೋಗಿ ಆಗಿದೆ ಅಂತ ಕೇಳ್ತೀವಿ, ಎಸ್ ಇದ್ರೆ ಎಸ್, ನೋ ಇದ್ರೆ ನೋ ಅಂತ ಹಾಕ್ಕೊಡಿ. ಆಮೇಲೆ ಭಾರತೀಯ ಪ್ರಜೆ ಆಗಿದ್ದೀರಾ, ಅಂದರೆ ನೀವು ಭಾರತೀಯ ಇಂಡಿಯನ್ ಸಿಟಿಜನ್ಶಿಪ್ ಆಗಿದ್ದೀರಾ ಅಂದರೆ ಹೌದಂತ ಹಾಕ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಕೆಳಗೆ ಘೋಷಣೆ ಅಂತ ಇದೆಯಲ್ವ, ಇದನ್ನು ಕಂಪ್ಲೀಟಾಗಿ ಓದ್ಕೋಬೇಕು. ಏನು ಕೊಟ್ಟಿದ್ದಾರೆ, ಅರ್ಜಿಯಲ್ಲಿ ನಮೂದಿಸುವ ಎಲ್ಲ ವಿವರಗಳು ನನ್ನ ತಿಳುವಳಿಕೆ ಅನುಸಾರ ಸತ್ಯವಾಗಿದೆ, ಪರಿಪೂರ್ಣವಾಗಿದೆ. ತಪ್ಪು ಮಾಹಿತಿ ನೀಡುವ ಅಥವಾ ನಕಲಿ ದಾಖಲೆಗಳನ್ನು ಸಲ್ಲಿಸಲು ಕಂಡು ಬಂದರೆ ನನ್ನನ್ನು ಬ್ಯಾಂಕ್ ಸೇವೆಯಿಂದ ಯಾವುದೇ ಮುನ್ಸೂಚನೆ ಇಲ್ಲದೆ ವಜಾ ಮಾಡುವುದು ಹಾಗೂ ನೇಮಕಾತಿ ರದ್ದುಪಡಿಸುವುದಾಗಿ ನನ್ನ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವ ಬ್ಯಾಂಕ್ ಅಧಿಕಾರಿ
ಇರುತ್ತೆ. ಓಕೆನಾ. ಏನಪ್ಪ ನೀವೇನೋ ತಪ್ಪು ಏನಪ್ಪ ಅಂದರೆ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿದ್ರು, ಫೇಕ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ರಪ್ಪ ಅಂದರೆ ನೀವು ಕೆಲಸ ಸೇರಿದ್ಮೇಲೆ ನಿಮ್ದು ಆಟೋಮೆಟಿಕ್ಕಾಗಿ ನೀವು ಫೇಕ್ ಡಾಕ್ಯುಮೆಂಟ್ ಕೊಟ್ಟಿದ್ದೀರಿ ಅಂತ ಗೊತ್ತಾದ್ಮೇಲೆ ನಿಮಗೆ ಕಂಪ್ಲೀಟಾಗಿ ಏನಪ್ಪ ಅಂದರೆ ಬ್ಯಾಂಕಿನಿಂದ ವಜಾ ಮಾಡ್ತಾರೆ. ನಿಮ್ದು ಏನಪ್ಪ ಅಂದರೆ ಕಂಪ್ಲೀಟಾಗಿ ನಿಮಗೆ ಜಾಬ್ನ ಕಿತ್ತೊಸಿತಾರೆ. ಓಕೆನಾ. ಹಾಗಾಗಿ ಕಂಪ್ಲೀಟಾಗಿ ಫಿಲ್ ಮಾಡುವಾಗ ಕರೆಕ್ಟಾಗಿ ಫಿಲ್ ಮಾಡಿಕೊಂಡು ನೀವು ಫಿಲ್ ಮಾಡ್ತಾ ಹೋಗಬೇಕು. ಓಕೆ. ನೆಕ್ಸ್ಟ್ ಬಂದು ಕೆಳಗೆ ಸಬ್ಮಿಟ್ ಬಟನ್ ಇದೆಯಲ್ವ, ಇಲ್ಲಿ ತಪ್ಪಿದ್ನೆಲ್ಲ 8 ಮೇಲೆ ಕ್ಲಿಕ್ ಮಾಡ್ಕೊಂಡು 8 ಮಾಡ್ಕೋಬೋದು. ಇಲ್ಲ ಎಲ್ಲ ಸರಿ ಇದ್ರೆ ಅಂದರೆ ಸಬ್ಮಿಟ್ ಮೇಲೆ ಇದೆಯಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ಏನಪ್ಪ ಅಂದರೆ ಕೆಲವೊಂದು ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡ್ತಾ ಹೋಗಬೇಕು. ಓಕೆನಾ. ಏನೇನು ಡಾಕ್ಯುಮೆಂಟ್ ಕೇಳಿದ್ರಪ್ಪ ಅಂದರೆ ನೋಡ್ತಾ ಹೋಗೋಣ. ಓಕೆ. ಮುಂದಿಂದ ಬಂದ್ಬಿಟ್ಟು ಏನಪ್ಪ ನಿಮ್ಮ ಭಾವಚಿತ್ರನ ನಿಮ್ಮ ಫೋಟೋ ಕೂಡ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮ್ಮ ಸಿಗ್ನೇಚರ್ ಇಲ್ಲಿ ಅಪ್ಲೋಡ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ SLC ಮಾರ್ಕ್ಸ್ ಕಾರ್ಡ್ ಏನಪ್ಪ ಅಂದರೆ SLC ಅಂಕಪಟ್ಟಿನ ವಿತ್ ಡೇಟ್ ಆಫ್ ಬರ್ತ್ ಪ್ರೂಫ್ ಇರಬೇಕು. ಓಕೆನಾ. ಆ ಡೇಟ್ ಆಫ್ ಬರ್ತ್ ನೀವು SLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ಡೇಟ್ ಆಫ್ ಬರ್ತ್ ಇರುತ್ತೆ ಅದೇ ಡೇಟ್ ಆಫ್ ಬರ್ತ್ ಫಿಲ್ ಮಾಡಿದರೆ ಮಾತ್ರ ಏನಪ್ಪ ಅಂದರೆ ಅದೇ ನೀವು ನಿಮ್ಗೆ ತಗೊಳೋದಿಲ್ಲ ಅಂದರೆ ರಿಜೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಜಾತಿ ಪ್ರಮಾಣ ಪತ್ರ ಅಂದರೆ ಕ್ಯಾಸ್ಟ್ನ ಇಲ್ಲಿ ಅಪ್ಲೋಡ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಗ್ರಾಮೀಣ ಅಭ್ಯರ್ಥಿ ಒಂದು ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕು. ಆಮೇಲೆ ಕಲ್ಯಾಣ ಕರ್ನಾಟಕ ಪ್ರದೇಶ ಅಂದರೆ HK ರೀಜನ್ದು ನೀವೇನಪ್ಪ ಅಂದರೆ ನಂದು ಈಗ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಕ್ಕೆ ಕೇಳಿದರೆ ಹಾಗೆ ಅಂದರೆ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಅಂಕಪಟ್ಟಿಗಳನ್ನು ಇಲ್ಲಿ ಕಂಪ್ಲೀಟಾಗಿ ನಾನು ಅಪ್ಲೋಡ್ ಮಾಡ್ತಾ ಹೋಗಬೇಕು. ಓಕೆನಾ. ಕೆಳಗೆ ಬಂದ್ಬಿಟ್ಟು ಏನಪ್ಪ ಇಲ್ಲೆಲ್ಲ ಏನಪ್ಪ ಅಂದರೆ ಎಷ್ಟು ಸೈಜ್ ಒಳಗೆ ಇರಬೇಕಂತ ಇಲ್ಲಿ ಕಂಪ್ಲೀಟಾಗಿ ಕೇಳಿದ್ರು. ಓಕೆ. ಕೆಲವೊಂದು ಇಲ್ಲಿ ಇಮೇಜ್ ಬಂದ್ಬಿಟ್ಟು 10 ರಿಂದ 100 ಇರಬೇಕು. ಏನಪ್ಪ ಅಂದರೆ ಸೈನ್ ಬಂದ್ಬಿಟ್ಟು 10 ರಿಂದ 100 KB ಒಳಗೆ ಇರಬೇಕು. ಮಿಕ್ಕಿದ್ದೆಲ್ಲ SLC ಮಾರ್ಕ್ಸ್ ಕಾರ್ಡು, ಜಾತಿ ಪ್ರಮಾಣ ಪತ್ರ, ಗ್ರಾಮೀಣ ಸರ್ಟಿಫಿಕೇಟ್, ಕಲ್ಯಾಣ ಕರ್ನಾಟಕ ರೀಜನ್ ಸರ್ಟಿಫಿಕೇಟ್ ಹಾಗೆ ಪದವಿ ಅಂಕಗಳು ಎಲ್ಲ ಏನಪ್ಪ ಅಂದರೆ 50 KB 105 KB ಒಳಗೆ ಇರಬೇಕಂತ ಇಲ್ಲಿ ಕರೆಕ್ಟಾಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಓಕೆ. ಅದಾದಮೇಲೆ ಏನಪ್ಪ ಅಂದರೆ ಯಾವ ಥರ KB ಇಂದ ಏನಪ್ಪ ಅಂದರೆ PDF ಯಾವ ಥರ KB ಇಂದ ಕನ್ವರ್ಟ್ ಮಾಡ್ಕೊಂತಂದು ನಿಮಗೆ ಲಾಸ್ಟ್ ವಿಡಿಯೋ ತಿಳಿಸಿದ್ದೇನೆ. ಇವಾಗ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಏನಪ್ಪ ಅಂದರೆ ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೊಳ್ಳೋಕೆ ಓಪನ್ ಮಾಡ್ಕೊಂಡು ಇಲ್ಲಿ ಇಮೇಜ್ ಟು KB ಅಂತ ಟೈಪ್ ಮಾಡ್ಕೊಂಡು ಸರ್ಚ್ ಕೊಡಿ. ಓಕೆನಾ. ಇದನ್ನು ಫಸ್ಟ್ ಬರುತ್ತಲ್ಲ ಇದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಇಮೇಜ್ ಸೆಲೆಕ್ಟ್ ಮಾಡ್ಕೊಂಡು ನೀವೇನಪ್ಪ ಅಂದರೆ ಕನೆಕ್ಟ್ ಮಾಡ್ಕೋಬೋದು. ಅದಾದಮೇಲೆ ಏನಪ್ಪ ನಾವು PDF ಕನೆಕ್ಟ್ ಮಾಡ್ಕೋಬೇಕಪ್ಪ ಅಂದರೆ ಇಲ್ಲಿ ಇಮೇಜ್ ಅಂತ ಇದೆಯಲ್ವ ಇದನ್ನು ರಿಮೂವ್ ಮಾಡಿ. ಇಮೇಜ್ ಅಂತ ರಿಮೂವ್ ಮಾಡಿ PDF ಅಂತ ಹಾಕ್ಕೊಂಡು ಎಂಟ್ರಿ ಕೊಟ್ಟ ಮೇಲೆ ಫಸ್ಟ್ ಬರುತ್ತೆ. ಓಕೆನಾ. ಕಂಪ್ರೆಸಿವ್ PDF 2 ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಪ್ಪ ಅಂದರೆ ನೀವು ಇದ್ರ ಮುಖಾಂತರ PDF ಸೆಲೆಕ್ಟ್ ಮಾಡ್ಕೊಂಡು ಮುಖಾಂತರ ಏನಪ್ಪ ಅಂದರೆ ನೀವು ಅಪ್ಲೋಡ್ ಮಾಡ್ತಾ ಹೋಗ್ಬೋದು. ಓಕೆನಾ. ಇದು ಏನಪ್ಪ ಅಂದರೆ ಈ ಥರ ಏನಪ್ಪ ಅಂದರೆ ನೀವು ಇಲ್ಲಿ ಏನಪ್ಪ ಅಂದರೆ ಅಪ್ಲೈ ಮಾಡ್ಕೊಂತ ಹೋಗ್ಬೇಕು. ಓಕೆನಾ. ಇದು ಏನಪ್ಪ ಅಂದ್ರೆ ಇವೆಲ್ಲ ನಾನು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಕೊಂಡು ನಿಮಗೆ ನೆಕ್ಸ್ಟು ತೋರಿಸ್ತಾ ಹೋಗ್ತೀನಿ. ಓಕೆನಾ. ನೀವು ಕೂಡ ಏನಪ್ಪ ಅಂದರೆ ಇಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ನೀವು ನೆಕ್ಸ್ಟ್ ಫೇಜ್ಗೆ ಬರ್ತಾ ಹೋಗಿ. ಓಕೆನಾ. ನೆಕ್ಸ್ಟ್ ಏನಪ್ಪ ಅಂದರೆ ನೀವು ಕಂಪ್ಲೀಟಾಗಿ ಎಲ್ಲ ಡಾಕ್ಯುಮೆಂಟ್ನ ಕಂಪ್ಲೀಟಾಗಿ ಫಿಲ್ ಮಾಡೋಕೆ ಓಕೆನಾ. ಏನಪ್ಪ ಅಂದ್ರೆ ಎಲ್ಲವೂ ಏನಪ್ಪ ಅಂದರೆ ಈ ಥರ ಇಲ್ಲೇನು ಸ್ಥಿತಿ ಅಂತ ಇದೆಯಲ್ವ ಇದು ಕೆಳಗೆ ಅಪ್ಲೋಡ್ ಸಕ್ಸಸ್ಫುಲ್ ಅಂತ ಈ ಥರ ಬರಬೇಕು. ಈ ಥರ ಬಂದಿದ್ರೆ ಮಾತ್ರ ಏನಪ್ಪ ಅಂದರೆ ನಿಮ್ದು ಎಲ್ಲ ಡಾಕ್ಯುಮೆಂಟು ಅಪ್ಲೋಡ್ ಆಗಿದೆ ಅಂತ ಅರ್ಥ. ಓಕೆನಾ. ಏನಪ್ಪ ಆವಾಗಲೇ ಹೇಳಿದಾಗ ಏನಪ್ಪ ಅಂದರೆ ಈ ವೆಬ್ಸೈಟ್ ಒಳಗೆ ಬಂದು ನೀವೆಲ್ಲ ಕೇಬಲ್ ಕನೆಕ್ಟ್ ಮಾಡ್ಕೊಂಡು ಕೂಡ ಏನಪ್ಪ ನೀವು ಅಪ್ಲೋಡ್ ಮಾಡಬೇಕು. ಓಕೆನಾ. ಇಲ್ಲಾಂದರೆ ಏನಪ್ಪ ಅಂದರೆ ಅಪ್ಲೋಡ್ ಮಾಡೋಕ್ಕೆ ಆಗೋದಿಲ್ಲ. ಓಕೆ. ನೆಕ್ಸ್ಟ್ ಬಂದು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋದಾದ್ಮೇಲೆ ಏನಪ್ಪ ಅಂದರೆ ಇಲ್ಲಿ ಏನಪ್ಪ ಅಂದರೆ ಕರ್ನಾಟಕ ರೀಜನ್ ಏನಪ್ಪ ಅಂದರೆ ಈ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿಲ್ಲ ಅಂತ ಇನ್ನೊಂದು ಸರಿ ನಾನು ಇಲ್ಲಿ ಅಪ್ಲೋಡ್ ಮಾಡಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಓಕೆ. ಓಕೆ. ಇವಾಗೆಲ್ಲ ನಾನು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ದೀನಿ. ಅಪ್ಲೋಡ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆನಾ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಏನಪ್ಪ ಅಂದರೆ ನಿಮ್ದು ಇವಾಗ ಏನಪ್ಪ ಅಂದರೆ ಇಲ್ಲಿ ಅಭ್ಯರ್ಥಿ ಹೆಸರು ಅಂತ ಬರ್ತೀವಿ. ಓಕೆ. ನನ್ನ ಹೆಸರು ಶೋ ಮಾಡ್ತಾ ಇದೆ. ಹಾಗೆ ನಿಮ್ಮದು ಹುಟ್ಟಿದ ದಿನಾಂಕ ಕೂಡ ಶೋ ಮಾಡ್ತಾ ಇದೆ. ಹಾಗೆ ನಮ್ಮದು ಯಾವ ಹುದ್ದೆಗೆ ನಾನು ಅಪ್ಲಿಕೇಶನ್ ಹಾಕ್ತೀನಿ ಕೂಡ ಅದಿಲ್ಲಿ ಶೋ ಮಾಡ್ತಾ ಇದೆ. ಓಕೆನಾ. ನೆಕ್ಸ್ಟ್ ನಾನು SC ಕ್ಯಾಟಗರಿ ಆಗಿರೋ ಕಾರಣ ಏನಪ್ಪ ಅಂದರೆ SC ಅವ್ರಿಗೆ ಏನಪ್ಪ ಅಂದರೆ ₹500 ಅಮೌಂಟ್ ಪೇ ಮಾಡಂತ ಇಲ್ಲಿ ತಿಳಿಸಿ ಕೊಟ್ಟಿದ್ದಾರೆ. ಓಕೆನಾ. ನಾನು ಇಲ್ಲಿಗೆ ಏನಪ್ಪ ಅಂದರೆ ₹500 ಅಮೌಂಟ್ನ ಪೇ ಮಾಡಬೇಕು. ಓಕೆ. ನೆಕ್ಸ್ಟ್ ಮಾಡಿ ಕೆಲ ಸೂಚನೆ ಕೊಟ್ಟಿದ್ದಾರೆ. ಓಕೆನಾ. ಅಭ್ಯರ್ಥಿಯ ನೇಮಕಾತಿ ಅರ್ಜಿ ಶುಲ್ಕವನ್ನು ಯಶಸ್ವಿಯಾಗಿ ಪಾವತಿಸಿದ ನಂತರ 48 ಗಂಟೆಗಳ ನಂತರ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಅವಕಾಶ ಇರೋದನ್ನು ಕೊಟ್ಟಿದ್ದಾರೆ. ಓಕೆನಾ. ಇದು ಈ ಥರ ಇರೋದಿಲ್ಲ. ಈ ಥರ ಟೈಮ್ ಕೊಟ್ಟಿದ್ದಾರೆ. ಓಕೆನಾ. ಇಷ್ಟೊಳಗೆ ನೀವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಬೋದು ಅಂತ ಟೈಮ್ ಕೊಟ್ಟಿದ್ದಾರೆ. ಬಟ್ ಆಗಿರೋದಿಲ್ಲ. ನೀವು ಅಪ್ಲಿಕೇಶನ್ ಹಾಕಿ ಅಪ್ಲೈ ಏನಪ್ಪ ಅಂದರೆ ಅಮೌಂಟ್ನ ಫಿಲ್ ಮಾಡಿದ ತಕ್ಷಣ ಏನಪ್ಪ ಅಂದರೆ ನಿಮಗೆ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲ್ಲ ಏನಪ್ಪ ಅಂದರೆ ವೆಬ್ಸೈಟು ಓಪನ್ ಆಗಿರುತ್ತೆ. ನೀವು ಆರಾಮಾಗಿ ಅಪ್ಲಿಕೇಶನ್ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ರೈಟ್ ಸೈಡ್ ನಿಮ್ಮದು ಇಮೇಜ್ ಮತ್ತು ಫೋಟೋ ಶೋ ಆಗ್ತಿರುತ್ತೆ. ಆ ಕೆಳಗೆ ಬಂದ್ಬಿಟ್ಟು ಏನಪ್ಪ ಅಂದರೆ ಪ್ರೊಸೀಡ್ ಟು ಪೇಮೆಂಟ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಏನಪ್ಪ ಅಂದರೆ ನಿಮಗೆ ಈಗ ಇಲ್ಲಿ ಕೊಡಿ ಬಳ್ಳಾರಿ ಡಿಸ್ಟಿಕ್ ಏನಪ್ಪ ಅಂದರೆ ಕೋಆಪರೇಟಿವ್ ಸೆಂಟ್ರಲ್ ಬ್ಯಾಂಕ್ ಕಡೆಯಿಂದ ಏನಪ್ಪ ಅಂದರೆ ಅಮೌಂಟ್ನ ಪೇ ಮಾಡೋಕ್ಕಂತ ಶೋ ಆಗ್ತಿದೆ. ಅಲ್ಲಿ ಏನಪ್ಪ ಅಂದರೆ ನನ್ನ ಹೆಸರು ಕೂಡ ಬಂದಿರುತ್ತೆ. ಹಾಗೆ ನಿಮ್ಮ ಇಮೇಲ್ ಕೂಡ ಫೋನ್ ನಂಬರ್ಗಳು ಶೋ ಆಗ್ತಿರುತ್ತೆ. ಕೆಳಗೆ ಬಂದ್ಬಿಟ್ಟು ನಾನು ಎಷ್ಟು ಅಮೌಂಟ್ ಪೇ ಮಾಡ್ಕೊಂಡು ಇಲ್ಲಿ ಶೋ ಆಗ್ತಿರುತ್ತೆ. ಓಕೆ. ಆ ಕೆಳಗೆ ಬಂದ್ಬಿಟ್ಟು ನೀವು ಕಾರ್ಡ್ ಒಳಗೆ ಪೇ ಮಾಡ್ತೀರಾ, ಪೇ ಥ್ರೂ UPI ಮುಖಾಂತರ ಪೇ ಮಾಡ್ತೀರಾ, ಇಲ್ಲ ನೆಟ್ ಬ್ಯಾಂಕ್ ಮುಖಾಂತರ ನೀವು ಪೇ ಮಾಡ್ತೀರಾ, ಹಾಗೆ ವ್ಯಾಲೆಟ್ಸ್ ಮುಖಾಂತರ ಪೇ ಮಾಡೋದು ಕೇಳಿದ್ದಾರೆ. ಓಕೆನಾ. ಎದ್ರ ಮುಖಾಂತರ ಅಮೌಂಟ್ ಪೇ ಮಾಡ್ತೀರಾ ಅಲ್ಲಿ ಕೇಳಿದ್ದಾರೆ. ಓಕೆ. ನಾನು UPI ಮುಖಾಂತರ ಅಮೌಂಟ್ ಪೇ ಮಾಡ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಜನರೇಟ್ UPI QR ಕೋಡ್ ಇದೆಯಲ್ವ ಕೆಳಗಡೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ಆದಮೇಲೆ ಏನಪ್ಪ ಅಂದರೆ 2 ಸೆಕೆಂಡ್ ವೇಟ್ ಮಾಡಾದ್ಮೇಲೆ ಏನಪ್ಪ ಅಂದರೆ ನಿಮಗೆ QR ಕೋಡ್ ಜನರೇಟ್ ಆಗಿ ನಿಮಗೆ ಅಮೌಂಟ್ನ ಪೇ ಮಾಡೋದು ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ. ಓಕೆನಾ. ಈಗ ನನಗೆ ಏನಪ್ಪ ಅಂದರೆ ಈಗ ಓಪನ್ ಆಗಿದೆ. ಓಕೆನಾ. ಇದೇನಪ್ಪ ಅಂದರೆ ಭೀಮ್ ಆ್ಯಪಿಂದ ಕೂಡ ಅಮೌಂಟ್ನ ಪೇ ಮಾಡ್ಬೋದು. ಬೆಟರಪ್ಪ ಅಂದರೆ UPI ಮುಖಾಂತರ ಪೇ ಮಾಡಿ. ಓಕೆನಾ. ಯಾಕಪ್ಪ ಅಂದರೆ
ಈಸಿಯಾಗಿ ಅಮೌಂಟ್ನ ಪೇ ಆಗೋದು ಹೋಗುತ್ತೆ. ಓಕೆನಾ, ಇದೇನಪ್ಪ ಈ ಕ್ಯೂ ಆರ್ ಕೋಡ್ಗೆ ಸ್ಕ್ಯಾನ್ ಮಾಡ್ಕೊಂಡು ನೀವು ಅಮೌಂಟ್ನ ಪೇ ಮಾಡಬೇಕು. ಓಕೆನಾ, ಈ ಟೈಮ್ ಕೊಟ್ಟಿದ್ದಾರೆ. ಓಕೆನಾ, ಪ್ಲೀಸ್ ಆಥರೈಸ್ ದ ಟ್ರಾನ್ಸಾಕ್ಷನ್ ವಿತಿನ್ 5 ಮಿನಿಟ್ಸ್ ಅಂದರೆ ನೀವು 5 ನಿಮಿಷ ಒಳಗೆ ಏನಪ್ಪ ಅಂದರೆ ಅಮೌಂಟ್ನ ಪೇ ಮಾಡ್ಬೇಕಂತ ಇಲ್ಲಿ ತೋರಿಸ್ತಾ ಇದೆ. ಓಕೆ, ಸುಮಾರು 6 ನಿಮಿಷ ಟೈಮ್ ಇರುತ್ತೆ. 6 ನಿಮಿಷ ಒಳಗೆ ಏನಪ್ಪ ಅಂದರೆ ನೀವು ಅಮೌಂಟ್ನ ಪೇ ಮಾಡಬೇಕಂತ ಇಲ್ಲಿ ತೋರಿಸಿ ಕೊಟ್ಟಿದ್ದಾರೆ. ಓಕೆ, ವೇಟಿಂಗ್ ಯುವರ್ ಆಥರೈಸ್ ಅಂದರೆ ನೀವು ಅವರು ಈಗ ವೇಟ್ ಮಾಡ್ತಾರೆ ಅಂದರೆ ಅದೆಲ್ಲ ಬಿಡಿ ಬೇಡ. ಇದಿಷ್ಟು ಏನಪ್ಪ ಅಂದರೆ 5 ನಿಮಿಷ ಒಳಗೆ ಪೇ ಮಾಡ್ಕೊಂಡು ಏನಪ್ಪ ಅಂದರೆ ನೀವು ಇದು ಅಮೌಂಟ್ನ ಪೇ ಮಾಡಿ ಬ್ಯಾಗ್ ಬರಬೇಕು. ಓಕೆನಾ, ಬ್ಯಾಗ್ ಬಂದಮೇಲೆ ಏನಪ್ಪ ಅಂದರೆ ನೀವು ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡ್ಕೋಬೇಕು. ಓಕೆ, ನೀವು ಅಮೌಂಟ್ನ ಪೇ ಮಾಡಾದ್ಮೇಲೆ ಏನಪ್ಪ ಮತ್ತೆ ಬ್ಯಾಗ್ ಬರಬೇಕು. ಓಕೆನಾ, ಬ್ಯಾಗ್ ಬಂದು ಏನಪ್ಪ ಅಂದರೆ ನಿಮ್ಮದು ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡ್ಕೋಬೇಕು. ಓಕೆನಾ, ನಾನು ಇವಾಗ ಸದ್ಯ ಅಮೌಂಟ್ನ ಪೇ ಮಾಡಿಲ್ಲ. ಓಕೆನಾ, ಏನಾದರೂ ಅಮೌಂಟ್ ಕಮ್ಮಿ ಇರೋ ಕಾರಣ ಯಾವ ಥರ ಅಮೌಂಟ್ನ ಪೇ ಮಾಡಿಲ್ಲ. ಓಕೆನಾ, ಈ ಥರ ಏನಪ್ಪ ಅಂದರೆ ಅಪ್ಲಿಕೇಶನ್ ಫಾರ್ಮ್ ಈಗ ಬಳ್ಳಾರಿಯಲ್ಲಿ ಕೊಟ್ಟಿರುವಂಥ BDC ಬ್ಯಾಂಕ್ ಮುಖಾಂತರ ಏನಂತ ಈ ಥರ ಅಪ್ಲಿಕೇಶನ್ ಹಾಕ್ಕೋಬೇಕು. ಓಕೆನಾ, ಈ ಥರ ಅಪ್ಲಿಕೇಶನ್ ಹಾಕಿ ಅಮೌಂಟ್ನ ಪೇ ಮಾಡಿಕೊಂಡು ನೀವು ಎಕ್ಸಾಮ್ನ ಅಟೆಂಡ್ ಮಾಡ್ಬೋದು. ಓಕೆನಾ, ಇದಕ್ಕೇನೋ ನಿಮ್ಗೆ ಏನೋ ಡೌಟ್ ಇದ್ದರೆ ಈ ಎಕ್ಸಾಮ್ ಬಗ್ಗೆ ಯಾವ ಥರ ನಡೆಸ್ತಾರೆ, ಯಾವ ಥರ ಸಿಲೆಬಸ್ ಇದೆ, ಏನು ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಕಂಪ್ಲೀಟಾಗಿ ರಿಪ್ಲೈ ಮಾಡ್ತಾ ಹೋಗ್ತೀನಿ. ಓಕೆನಾ, ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಸಲ ಏನಪ್ಪ ನೀವು ಮತ್ತೊಂದು ಸಲ ಇಲ್ಲಿ ಮತ್ತೆ ಅಮೌಂಟ್ ಪೇಮೆಂಟ್ ಅಂತ ಅವುದನ್ನು ಕ್ಲಿಕ್ ಮಾಡ್ಕೊಂಡು ಕೂಡ ಏನಪ್ಪ ನೀವು ಲಾಗಿನ್ ಹಾಕ್ಕೊಂಡು ನೀವು ಅಮೌಂಟ್ನ ಪೇ ಮಾಡ್ಬೋದು. ಓಕೆನಾ, ಪೇ ಮಾಡಿಲ್ಲಪ್ಪ ಅಂದರೆ ಇನ್ ಕೇಸ್ ನೀವು ಪೇ ಮಾಡಿದರೆ ಯಾವ ಥರ ಅವಶ್ಯಕತೆ ಇರೋದಿಲ್ಲ. ನೀವು ಆಟೋಮೆಟಿಕ್ಕಾಗಿ ನೀವು ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡಿಕೊಂಡು ಎಕ್ಸಾಮ್ ಡೇಟ್ ಬಿಡ್ತಾರೆ ಏನಪ್ಪ ಆಟಿಗೆ ಡೌನ್ಲೋಡ್ ಮಾಡ್ಕೊಂಡು ಆರಾಮಾಗಿ ನೀವು ಎಕ್ಸಾಮ್ನ ಬರಿಬೋದು. ಓಕೆನಾ, ಇದಿಷ್ಟು ಈ ವಿಡಿಯೋದಲ್ಲಿ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಓಕೆ, ಹಾಗೆ ಇಷ್ಟೊಂದು ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.